ಏನು ರಾಜ್ಯ ಬಿಜೆಪಿಯವರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಮನೆಯೊಂದು 3 ಬಾಗಿಲು, ಆ್ಯಕ್ಚುಲಿ 3 ಬಾಗಿಲಲ್ಲ 100 ಬಾಗಿಲು ಆಗೋಗ್ಬಿಟ್ಟಿದೆ. ಯಾಕೆಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ವಿಧಾನದಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಷ ಅನ್ನುವಂತಹ ಒಂದು ಸಂಘಟನೆ ಏನಿದೆ, ಪಕ್ಷಕ್ಕೊಂದು ಸಂಘಟನೆ ಇರುತ್ತೆ, ಒಂದು ಸಿದ್ಧಾಂತ ಇರುತ್ತೆ, ಅವನ್ನೆಲ್ಲವನ್ನೂ ಕೂಡ ದಾಟಿ ಆ ಚೌಕಟ್ಟಿನಿಂದ ಹೊರಗಡೆ ಬಂದು ತಮ್ಮದೇ ಆದಂಥ ಶೈಲಿಯಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಆಂತರಿಕ ಸಮರಗಳು, ಕೋಲ್ಡ್ ವಾರ್ ಅಂತ ಏನಂತ ಕರಿತೀವಿ, ಅದು ವಿಪರೀತಕ್ಕೆ ಹೋಗಿಬಿಟ್ಟಿದೆ. ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಒಳಗಡೆ ಏನಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಹೆಂಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಸ್. ರಾಜ್ಯ ಬಿಜೆಪಿಗೆ ಈಗ ದೊಡ್ಡ ತಲೆನೋವಾಗಿದೆ. ಮನೆಯೊಂದು 100 ಬಾಗಿಲು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿಯ ಒಬ್ಬೊಬ್ಬ ನಾಯಕರದು ಕೂಡ ಒಂದೊಂದು ದಿಕ್ಕಾಗಿದೆ. ಒಬ್ಬ ನಾಯಕರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಬರೀ ಪರಸ್ಪರ ಕಾಲು ಎಳೆಯುವಂತಹ ಕೆಲಸ ಈಗ ನಿರಂತರವಾಗಿ ನಡ್ಕೊಂಡು ಬರ್ತದೆ. ಪರಸ್ಪರವಾದ ಕಾಲು ಶಿಸ್ತಿನ ಪಕ್ಷ ಅಂತ ಖ್ಯಾತಿ ಪಡೆದಿರುವಂತಹ ಬಿಜೆಪಿಯಲ್ಲಿ ರೈಟ್ ನಾವು ಕರ್ನಾಟಕದಲ್ಲಿ ಅಶಿಸ್ತು ತಾಂಡವಾಡ್ತಾ ಇದೆ. ಆಡಳಿತ ಪಕ್ಷದ ಒಂದೇ ಒಂದು ದೊಡ್ಡ ಹೋರಾಟವಿಲ್ಲ. ಆಡಳಿತ ಪಕ್ಷದ ಒಂದೇ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕೊಂಡೊಯ್ಯಲಿಲ್ಲ. ಬರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಓನ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಇದನ್ನು ಬೇರೆಯವರು ಹೇಳ್ತಾ ಇಲ್ಲ, ಅವರದ್ದೇ ಪಕ್ಷದ ಕೆಲ ನಾಯಕರು ಹೇಳ್ತಾ ಇದ್ದಾರೆ, ದಿಸ್ ಇಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನನ್ನ ವಿರುದ್ಧ ಷಡ್ಯಂತ್ರ ಅಂತ ಖುದ್ದು ವಿಜಯೇಂದ್ರನೇ ಹೇಳ್ತಾ ಇದ್ದಾರೆ. ಷಡ್ಯಂತ್ರ ಮಾಡ್ತಾ ಇರೋರು ಯಾರು? ಖುದ್ದು ಪಕ್ಷದ ಸಾರಥಿಯೇ ಹೇಳಿದ ಮೇಲೆ ಇನ್ನೇನು ಬಂತು? ಅವರದ್ದೇ ಪಕ್ಷದ ನಾಯಕರು ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಹೆಂಗಿದೆ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಅಂತಂದರೆ ನಿಜಕ್ಕೂ ನಗು ಬರುತ್ತಪ್ಪ, ನಿಜಕ್ಕೂ ನಗು ಬರುತ್ತೆ. ನ್ಯಾಯ ಕೊಡಿಸುವಂತಹ ನ್ಯಾಯಮೂರ್ತಿಗಳು ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡ್ರೆ ಎಷ್ಟು ಹಾಸ್ಯಾಸ್ಪದವೋ ಅಷ್ಟು ಹಾಸ್ಯಾಸ್ಪದ ಇದೆ ವಿಜಯೇಂದ್ರ ಈ ಮಾತನ್ನು ಹೇಳ್ಕೊಂಡಿದ್ದು. ಯಾವ ನಾಯಕರು ಸರ್ವೇ ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ತಮ್ಮ ಅಳಲುಗಳನ್ನು, ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಬೇಕು, ಇವತ್ತು ಅದೇ ರಾಜ್ಯಾಧ್ಯಕ್ಷರು ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇದು ಇವತ್ತಲ್ಲ, ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಸ್ಪೆಷಲಿ ವಿಜಯೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಿ ಕುಳಿತುಕೊಂಡ್ರು ಅವತ್ತಿಂದ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಅವ್ರು ಕಂಡ್ರೆ ಇವ್ರ ಕಾಲು ಇಳಿಯೋದು, ಇವ್ರು ಕಂಡ್ರೆ ಅವ್ರ ಕಾಲು ಇಳಿಯೋದು. ಗಂಡ ಹೆಂಡತಿ ನಡುವೆ ಗಂಡ ಹೆಂಡತಿ ಮಧ್ಯೆ ಮಗು ಬಡವ ಆಯಿತು ಅಂತಾರಲ್ಲ, ಹಾಗೆ ಇವರಿವರ ಜಗಳದಲ್ಲಿ ಆ ಪಕ್ಷದ ಕಾರ್ಯಕರ್ತರು ಬಡವರಾಗ್ತಾ ಇದ್ದಾರೆ. ರಾಜ್ಯದ ಜನ ಇವತ್ತು ಬಡವರಾಗ್ತಾ ಇದ್ದಾರೆ. ವಿಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡು ಭಾರತೀಯ ಜನತಾ ಪಾರ್ಟಿ ಮಾಡಿದಂತಹ ದೊಡ್ಡ ಹೋರಾಟ ಒಂದು ಯಾವುದಾದ್ರೂ ಇದ್ದರೆ ಹೇಳಿ, ದೊಡ್ಡ ಒಂದು ಸಾಧನೆ ಯಾವುದಾದ್ರೂ ಇದ್ದರೆ ಹೇಳಿ. ಅವರೇ ನೆಟ್ಟಿಗಿಲ್ಲ, ಇನ್ನು ಇವ್ರು ನೆಟ್ಟಿಗಿಲ್ಲ ಅಂತ ಅವರೇನು ಹೋರಾಟ ಮಾಡ್ತಾರೆ? ಅವರೇನು ಹೋರಾಟ ಮಾಡ್ತಾರೆ ಸ್ವಾಮಿ? ಬರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಭಾರತೀಯ ಜನತಾ ಪಾರ್ಟಿಯ ರಾಜಕಾರಣ ಕೇವಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತಹ ಮಾತನ್ನ ಇವತ್ತು ಅದೇ ಪಕ್ಷದ ನಾಯಕರು ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ಪಕ್ಷದ ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೊರಗಿನ ಜನ ಹೇಳ್ತಾ ಇಲ್ಲ ಇದನ್ನ, ಕಾರ್ಯಕರ್ತರು ಹೇಳ್ತಾ ಇಲ್ಲ ಇದನ್ನ, ಅದೇ ಪಕ್ಷದ ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಓಪನ್ ಸ್ಟೇಜಲ್ಲಿ, ಬಹಿರಂಗ ವೇದಿಕೆಯಲ್ಲಿ ನನ್ನ ಮೇಲೆ ಪರ್ಪಸ್ಫುಲಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ನಿರಂತರವಾಗಿ ಷಡ್ಯಂತ್ರ ಆಗ್ತಾ ಇದೆ ಅಂತ ಇದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹೇಳ್ಕೊಂಡು ಬರ್ತಾ ಇದ್ದಾರೆ. ವಾಟ್ ನಾನ್ಸೆನ್ಸ್! ಹೆಂಗಿರಬೇಕು ವಿಪಕ್ಷದವರು? ಹೆಂಗೆ ಹೋರಾಟ ಮಾಡಬೇಕು? ಆಡಳಿತ ಪಕ್ಷದ ಅನೇಕ ಲೂಪ್ ಹೋಲ್ಸ್ಗಳನ್ನು ಹಿಡಿದಿಟ್ಕೊಂಡು ಅದನ್ನು ಹೊರಗಡೆ ಹಾಕಬೇಕು, ಜನಗಳನ್ನು ಪ್ರಜ್ಞಾವಂತರನ್ನಾಗಿ ಮಾಡಬೇಕು. ಅದು ಬಿಟ್ಟುಬಿಟ್ಟು ಸ್ವಪಕ್ಷದಲ್ಲೇ ಈ ರೀತಿ ಕಚ್ಚಾಟನ